ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಾಸನ್ ಹುಡುಗ. ಸಮಸ್ತ ಜನತೆಗೆ ಚಂದ್ರ ಕನ್ನಡಿಗ ಮಾಡುವ ನಮಸ್ಕಾರಗಳು. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಇವತ್ತು ವಿಚಾರ ಅಂದರೆ, ಒಂದು 15 ದಿನದಿಂದ ಕೆಲ್ಸಕ್ಕೆ ಹೋಗಿರಲಿಲ್ಲ, ಹಂಗಾಗಿ ಕೆಲಸಕ್ಕೆ ಕೊಟ್ಟಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಾಣಾವರಕ್ಕೆ ಹೋಗಿ ಬಾಣಾವರದಿಂದ ಅಜ್ಜಂಪುರಕ್ಕೆ ಹೋಗ್ಬೇಕು. ಏನಿಲ್ಲ ಅಂದ್ರೂ ಒಂದು 50 ಕಿಲೋಮೀಟರ್ ಆಗುತ್ತೆ. ಬನ್ನಿ ಇವತ್ತು ನಮ್ಮ ಕೆಲಸದ ಬಗ್ಗೆ ತೋರಿಸ್ಕೊಡ್ತೀನಿ. ಇವನು 15 ದಿನದಿಂದ ಸ್ಕೂಲಿಗೆ ಬರಲಿಲ್ಲ ನೋಡಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅಪರೂಪಕ್ಕೆ ಸ್ಕೂಲಿಗೆ ಹೊಟ್ಟಿಯಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಕ್ಯಾಮ್ರಾ ಇಟ್ಕೊಂಬಂದಿದ್ದಕ್ಕೆ ಹುಡುಗ ನಮ್ಮನ್ನೇ ನೋಡ್ತಿದ್ದ. ಫೈನಲಿ ನಾನು ನನ್ನ ತಮ್ಮ ಬಾಣಾವರದಿಂದ ಅಜ್ಜಂಪುರಕ್ಕೆ ಹೊರಟಿದ್ವಿ. ಆನ್ ದ ವೇ ಹೋಗ್ತಾ ನಮ್ಮ ಅಚ್ಚನೂ ನಮ್ಮ ಭಾವನೂ ಸಿಕ್ಕಿರು. ಎಲ್ಲಿಗೆ ಹೋಗ್ತಿದ್ದೀರ ಅಂತ ಕೇಳಿದ್ಕೆ ನಿಮ್ಮ ಜೊತೆಗೆ ಕೆಲ್ಸಕ್ಕೆ ಬರ್ತೀವಿ ಅಂದರು. ಗೈಸ್, ಕೊನೆಗೂ ರೂಮ್ ಹತ್ರ ಬಂದೆ. ಕೆಲ್ಸಕ್ಕೆ ಬೇರೆ ಟೈಮ್ ಆಗ್ಬಿಟ್ಟೈತಿ. ಫೈನಲಿ ರೂಮಿಗೆ ಬಂದು ನಾನು ನಮ್ಮ ಭಾವನೂ ನಾರಾಯಣಪುರ ಕೆಲ್ಸಕ್ಕೆ ಬಂದು, ನಮ್ಮ ಮಚ್ಚ ತರೀಕೆರೆ ಕೆಲ್ಸಕ್ಕೆ ಹೋದ. ಗೈಸ್, ಕೊನೆಗೂ ಬಿಲ್ಡಿಂಗ್ ಹತ್ರ ಬಂದೆ. ಅಜ್ಜಂಪುರದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ದೊಡ್ಡ ಬಿಲ್ಡಿಂಗು. ಆದರೆ ನಮ್ಮ ಹುಡುಗರು ಒಂದು 70% ಕೆಲಸ ಮುಗಿಸಿದ್ದಾರೆ. ನಾವು ಇವತ್ತು ಕೆಲ್ಸಕ್ಕೆ ಬಂದಿದ್ದೀವಿ. ಕೆಲಸ ಸ್ಟಾರ್ಟ್ ಮಾಡಬೇಕು. ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಯಾರು ಫೈನಲಿ ಪೇಂಟ್ ಡ್ರೆಸ್ ಹಾಕ್ಕೊಂಡು ಈಗ ಪೇಂಟ್ ಕಾಸಕ್ಕೆ ಹೋಗ್ಬೇಕು. ಬರೀ ಪೇಂಟ್ ಕಾಸ್ಕೊಂಡು ಬರೋಣ ಹೋಗಿ. ತಿಪ್ಪಣ್ಣ, ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಎಲ್ಲಿ ಪೇಂಟು? ಪ್ರೇಮ ಹೊಡೆಯೋಣ ಅಂತ ಕೇಳಿದ್ರೆ ಲಪ್ಪ ಹುಚ್ಚ ಕೇಳಲ್ಲ. ಸಾರ್ವೆ ಕಟ್ತಾ ಇದ್ದೀವಿ, ಜಿಯೋ ಪೈಪ್ ನಿಲ್ಲಿಸ್ತಾ ಇದ್ದೀವಿ. ಯಾವ್ದು ಕಲೆಕ್ಷನ್ ಕೊಟ್ಟ ನೋಡ್ರಿ, ಜಿಯೋ ಪೈಪ ಟೆಕ್ನಾಲಜಿಯ. ಇದು ಫುಲ್ಲು ಉಜ್ಜಿ ಕಲರ್ ಹಾಕ್ಬೇಕು. ನನ್ನ ತಮ್ಮ ಏನು ಸಾಹಸ ಮಾಡ್ತೀಯ ನೋಡ್ರಿ, ಅದ್ರ ಮೇಲೆ ನಿಲ್ಕೊಂಡು. ಬರೀ ಇಂಥದೆಯ ಇರುಕ್ಬಿಟ್ಟು ನಾನು ಹೋಸಲ್ಲಿ ಇರುಕ್ಬಿಟ್ಟಿದ್ದ. ಯಾಕೆ ಇರುಕ್ಬಿಡು ತೆಗಿಯ ಮಂಗ. ಕೊನೆಗೂ ಸಾರ್ವೆ ಕಟ್ಟಿದ್ವು ನೋಡಿ. ಸಾರ್ವೆ ಕಟ್ಟಿದ್ದೀವಿ ಫೈನಲ್ಲಿ. ಈಗ ಪುಟ್ಟಿನ ರಬ್ ಮಾಡಬೇಕು, ಹತ್ಬೇಕೀಗ. ಈಗ ಯಾರು ಹತ್ತಾರ ಅನ್ನೋದೆಯಾ? ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಫೈನಲಿ ನಾನು ನಮ್ಮ ಭಾವನೂ ಲಪ್ಪ ಹುದ್ದೆ ಕಟ್ಟಿದ್ದು. ಆಯ್ ಮಾಡ್ಲಾ? ಇದೇ ನೋಡ್ರಿ ಬಿಲ್ಡಿಂಗು ನಾವು ಕೆಲಸ ಮಾಡ್ತಾ ಇರೋದು. ಹೇಳ್ರಪ್ಪ, ಹೇಳ್ರ. ಫೈನಲಿ ಲಪ್ಪ ಉಜ್ಜಿ ಊಟಕ್ಕೆ ಹೊರಟು. ಇಲ್ಲಿಂದ ಹೋಟ್ಲು ಒಂದು 2 ಕಿಲೋಮೀಟ್ರ್ ಐತೆ. ಊಟ ಮಾಡ್ಕೊಂಡು ಬರ್ಬೇಕು. ಈಗ ಹೋಟ್ಲಿಗೆ ಬಿಲ್ಡಿಂಗಲ್ಲಿ ಊಟ ಕೊಡಲ್ಲ. ಊಟದಿಂದ ಬಂದು ನಾನು ನಮ್ಮ ಭಾವನೂ ಪ್ರೇಮ ಹೊಡೆದು ಫೈನಲಿ ಇವತ್ತಿನ ಕೆಲಸ ಮುಗೀತು. ವೆಹಿಕಲ್ ಮಕ್ಕ ತಕ್ಕಂಡು ರೂಮಿಗೆ ಹೋದ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.